ನಾಗೇಶ್ ಮಾತ್ರ ಸೊ ಸರ್ಕಾರದಿಂದ 4 ಸ್ಪಷ್ಟನೆಗಳು ಬೇಕು ಅಂತ ಹೇಳಿ ವಕೀಲರು ಕೇಳಿದ್ದಾರೆ. ವಕೀಲ ಹೇಮಂತ್ ಅವರು ವಾದವನ್ನು ಮಂಡಿಸ್ತಾ ಸರ್ಕಾರದಿಂದ 4 ಸ್ಪಷ್ಟನೆಗಳು ಬೇಕು ಅಂತ. ಏನದು? ಮೊದಲನೇದು ಯಾರು ಕಾರ್ಯಕ್ರಮವನ್ನು ಮಾಡಿದ್ದು ಅಂತ ಹೇಳಿ ಸರ್ಕಾರದಿಂದ 4 ಸ್ಪಷ್ಟನೆಗಳು ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾರು ಕಾರ್ಯಕ್ರಮವನ್ನು ಮಾಡಿದ್ದು? ಮೊದಲನೇದು ಕಾರ್ಯಕ್ರಮವನ್ನು ಯಾರು ಮಾಡಿದ್ದು. ಎರಡನೇದು ಆಟಗಾರರು ಯಾವ ದೇಶಕ್ಕೆ ಆಡಿದ್ರು. ಈ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ವಕೀಲರು ಹೇಮಂತ್ ಅವರು ವಾದವನ್ನು ಮಂಡಿಸ್ತಾ. ಈ ಸ್ಪಷ್ಟನೆಗಳನ್ನು ಸರ್ಕಾರ ಕೊಡಬೇಕು ಅಂತ ಹೇಳಿ. ಕಾರ್ಯಕ್ರಮ ಮಾಡಿದ್ಯಾರು, ಆಟಗಾರರು ಯಾವ ದೇಶಕ್ಕೆ ಆಡಿದ್ರು, ಎರಡೂ ಕಡೆ ಪ್ರೋಗ್ರಾಂ ಮಾಡೋಕೆ ಸೂಚಿಸಿದ್ಯಾರು, ಯಾರು ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದು ಎರಡು ಕಡೆ ಪ್ರೋಗ್ರಾಮ್ ಮಾಡೋಕ್ಕೆ, ಒಂದು ವಿಧಾನಸೌಧ ಇನ್ನೊಂದು ಕಡೆಗೆ ಸ್ಟೇಡಿಯಂ. ಅದರ ಜೊತೆಗೆ ಅವರು ಇನ್ನೂ ಒಂದು ಕೇಳ್ತಾರೆ, ಸೊ ಯಾರು ಪ್ರೋಗ್ರಾಮ್ ಮಾಡಿದ್ದು, ಆಟಗಾರರು ಯಾವ ದೇಶಕ್ಕೆ ಆಡಿದ್ದು, ಎರಡು ಕಡೆ ಪ್ರೋಗ್ರಾಮ್ ಮಾಡೋಕ್ಕೆ ಸೂಚನೆಯನ್ನ ಮಾಡಿದ್ದು ಯಾರು, ಜೊತೆಗೆ ಏನು ಮುಂಜಾಗ್ರತೆಯನ್ನ ತೆಗೆದುಕೊಂಡಿದ್ರಿ, ಸರ್ಕಾರದ ಪ್ಲಾನ್ ಆಕ್ಷನ್ ಏನಿತ್ತು, ಇವೆಲ್ಲವೂ ಕೂಡ ಉತ್ತರವನ್ನು ಕೊಡಬೇಕಾಗಿದೆ ಸರ್ಕಾರ. ಹಾಗಾಗಿ ಅದರ ಸ್ಪಷ್ಟನೆಯನ್ನ ಬೇಕು ಅಂತ ಹೇಳಿ ವಕೀಲ ಹೇಮಂತ್ ಅವರು ವಾದವನ್ನ ಮಾಡ್ತಾ ಕೇಳಿದ್ದಾರೆ. ಈ 4 ಸ್ಪಷ್ಟನೆಗಳಿಗೆ ಉತ್ತರವನ್ನು ಸರ್ಕಾರ ಕೊಡಬೇಕಾಗಿದೆ. ಯಾರು ಪ್ರೋಗ್ರಾಮ್ ಮಾಡಿದ್ದು, ಆಟಗಾರರು ಯಾವ ದೇಶಕ್ಕೆ ಆಡಿದ್ರು, ಎರಡು ಕಡೆಗೆ ಪ್ರೋಗ್ರಾಮ್ ಮಾಡೋಕ್ಕೆ ಸೂಚನೆ ನೀಡಿದ್ದು ಯಾರು, ಏನು ಮುಂಜಾಗ್ರತೆ ತೆಗೆದುಕೊಳ್ಳಲಾಗಿತ್ತು, ಸರ್ಕಾರದ ಪ್ಲಾನ್ ಆಫ್ ಆಕ್ಷನ್ ಏನಿತ್ತು, ಈ ಎಲ್ಲವೂ ಕೂಡ ಈಗ ಉತ್ತರ ಸರ್ಕಾರ ಕೊಡಬೇಕಾಗಿದೆ, ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ಸೊ ಅದನ್ನ ವಕೀಲ ಹೇಮಂತ್ ಅವರು ಕೋರ್ಟ್ ಮುಂದೆ ಕೇಳಿದ್ದಾರೆ ವಾದವನ್ನು ಮಾಡಬೇಕಾದ್ರೆ. ಅಷ್ಟೇ ಅಲ್ಲ, ಇನ್ನೊಬ್ಬರು ಕೂಡ ಕೇಳುತ್ತಾರೆ. ಅಲ್ಲಿ ಅನೇಕ ರೀತಿಯಾದಂಥ ಅಬ್ಜೆಕ್ಷನ್ಗಳು ಬರುತ್ತೆ. ವಿಧಾನಸೌಧ ಸ್ಟೇಡಿಯಂ ಬಳಿ ಪ್ರೋಗ್ರಾಮ್ ಮಾಡಿದ್ಯಾಕೆ, ಎರಡೆರಡು ಕಡೆಗೆ ಯಾಕೆ ಪ್ರೋಗ್ರಾಮ್ ಮಾಡಿಕೊಂಡ್ರು. ಒಂದು, ಅವರ ಕುಟುಂಬದವರಿಗೆ ಫೋಟೋ ತೆಗೆಸ್ಕೊಳ್ಳೋಕೆ ಅವಕಾಶ ಮಾಡಿದ್ದು ವಿಧಾನಸೌಧ. ಸ್ಟೇಡಿಯಂ ಬಳಿ ಯಾಕೆ ಮಾಡಿದ್ರು ಅಂತಂದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಆಗಬೇಕಲ್ಲ. ಈಗ ಸ್ವಕಾರ್ಯ ವಿಧಾನಸೌಧ ಅಲ್ಲೇ ಆಯಿತು, ಸ್ವಾಮಿ ಕಾರ್ಯ ಅಂತಂದ್ರೆ ಜನರ ಕಡೆ ಖುಷಿ ಪಡಿಸ್ಕೋಬೇಕು, ನಮ್ಮನ್ನೆಲ್ಲ ಕರೆಸ್ಬಿಟ್ಟು ಇಲ್ಲೆಲ್ಲ ಇದನ್ನ ಮಾಡಿದ್ರು ಅಂತೇಳಿ. ಎರಡು ಕಡೆ ಪ್ರೋಗ್ರಾಮ್ ಮಾಡೋ ಅಗತ್ಯತೆ ಇತ್ತ ಅಂತ ವಾದ ನಡೀತಾ ಇದೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಟಿಕೆಟ್ ಬುಕ್ಕಿಂಗ್ ಸೌಲಭ್ಯ ಅಂತ ಹೇಳಿದ್ರಲ್ವಾ, ಆಮೇಲೆ ಏನಾಯ್ತು, ಯಾಕೆ ಅಲ್ಲಿಗೆ ಹೋಗಿ ತಗೊಳ್ಳು ಅಂತಿದ್ದಾರೆ. ಆಂಬ್ಯುಲೆನ್ಸ್ ಇತ್ತು ಅಂತಾರೆ, ಎಲ್ಲಿತ್ತು ಹಾಗಿದ್ದಾಗ, ಆಂಬ್ಯುಲೆನ್ಸೇ ಬರಲಿಲ್ವಲ್ಲ ಅಲ್ಲಿ. ನೋಡಿ, ವಕೀಲ ಹೇಮಂತ್ ಅವರು ವಾದ ಮಾಡಿದ್ದಾರೆ, ವಕೀಲ ರಂಗನಾಥ್ ರೆಡ್ಡಿ ಅವರು ವಾದ ಮಾಡಿದ್ದಾರೆ, ಅರುಣ್ ಶ್ಯಾಮ್ ಅವರು ವಾದ ಮಾಡಿದ್ದಾರೆ. ಎರಡೆರಡು ಪ್ರೋಗ್ರಾಮ್ ಯಾಕ್ರಿ ಮಾಡಿದ್ರಿ ಅವರು ಅಂತ ಕೇಳ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ಅಲ್ಲೇ ಇತ್ತು ಅಂತಾರೆ, ಎಲ್ಲಿತ್ತು ಅಲ್ಲಿ, ಸ್ವತಂತ್ರ ಸಂಸ್ಥೆಯ ಮೂಲಕ ತನಿಖೆ ಮಾಡಿಸಿ ಅಂತಿದ್ದಾರೆ. ಅಂದ್ರೆ ಈಗ ಜಿಲ್ಲಾಧಿಕಾರಿಗಳ ಬಳಿ ಬೇಡ ಅಂತ ಆದೇಶವನ್ನ ನೀಡ್ತಾ ಇದ್ದಾರೆ. ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಆದೇಶವನ್ನ ನೀಡ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಸೊ ನಾವು ಬೆಳಿಗ್ಗೆ ಪತ್ರಿಕಾ ವರದಿಯನ್ನು ನೋಡಿದ್ವಿ ಅಂತ ಹೇಳ್ತಾರೋ, ನೋಡಿದ್ದಾರೆ ಅಂತ, ಏನಾಯ್ತು ಏನಿಲ್ಲ ಅನ್ನುವಂಥದ್ದು ತಿಳ್ಕೊಂಡಿದ್ದಾರೆ. ಈಗ ಆದೇಶವನ್ನ ನೀಡುತ್ತಾರೆ, ಏನು ಆದೇಶವನ್ನು ನೀಡುತ್ತಾರೆ ಅನ್ನುವಂಥದ್ದು ಇದೆ. ಸೊ ಪತ್ರಿಕಾ ವರದಿಯ ಮೇಲಿನೇ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅನ್ನುವಂಥದ್ದನ್ನ ಸಿಜೆ ಹೇಳ್ತಾ ಇದ್ದಾರೆ. ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಮೂರ್ತಿಗಳು, ಸೊ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂಥದ್ದು ಕಾಮೇಶ್ವರ ರಾವ್ ಅವರು ಬೆಳಗ್ಗೆ ಪತ್ರಿಕೆಯನ್ನು ಓದಿ ಅದನ್ನು ನೋಡಿಬಿಟ್ಟು ಅದಕ್ಕೆ ತಕ್ಕಂಗೆ ನಾವೊಂದು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ವಾದ ಪ್ರತಿವಾದಗಳನ್ನು ಆಲಿಸ್ತಾ ಇದ್ದಾರೆ. ಅಲ್ಲಿ ಹಲವರು ವಕೀಲರು ಈಗ ಪ್ರಕರಣದಲ್ಲಿ ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಈಗ ಆದೇಶವನ್ನು ನೀಡುತ್ತಾ ಇದ್ದಾರೆ ಹಂಗಾಮಿ ನ್ಯಾಯಮೂರ್ತಿಗಳು. ಬೇಡಿಕೆಗಳಿದೆ ಈಗ, ಸ್ವತಂತ್ರ ಸಂಸ್ಥೆಯ ಮೂಲಕ ತನಿಖೆ ಅಂತೇಳಿ. ಕೋರ್ಟ್ ಕೂಡ ಹೇಳ್ಬೋದು, ಗಡುವು ಕೊಡಬಹುದು, 1 ವಾರದಲ್ಲಿ ತನಿಖೆ ಮಾಡಿಬಿಟ್ಟು ಒಂದು 3-4 ದಿನ ಟೈಮ್ ಕೊಟ್ಟು ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ ವರದಿ ಕೊಡಿ ಅಂತ ಹೇಳಿ, ಅದಾದ ನಂತರ ವಿಚಾರಣೆಗೆ ತೆಗೆದುಕೊಳ್ತೀವಿ ಅಂತ ಹೇಳ್ಬೋದು. ಅದು ಅವಕಾಶ ಇರುತ್ತೆ. ಕಾರಣ ಏಕಾಏಕಿಯಾಗಿ ಡಿಸಿಷನ್ಗೆ ಬರೋಕ್ಕಾಗೋದಿಲ್ಲ. ವಾದ ಪ್ರತಿವಾದಗಳನ್ನು ಆರಿಸ್ತಾರೆ. ಅದರಲ್ಲಿ A1, A2, A3, A4 ಅಂತ ಯಾರನ್ನಾದರೂ ಮಾಡಲೇಬೇಕಾಗತ್ತೆ. ಒಂದು ಸರ್ಕಾರ ಆಗುತ್ತೆ, ಇನ್ನೊಂದು ಕಡೆಗೆ KSE ಆಗುತ್ತೆ, ಇನ್ನೊಂದು ಕಡೆಗೆ RCB ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ, ಇನ್ನೊಂದು ಕಡೆಗೆ ಪೊಲೀಸರನ್ನು ಹಾಕಬೇಕು ಆ ವಿಚಾರದಲ್ಲಿ. ಎಜಿ ಅವರು 56 ಗಾಯಾಳುಗಳು ಅಂತ ಹೇಳಿದ್ದಾರೆ. ಆದರೆ ನಿನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಿದ್ದು 47 ಗಾಯಾಳುಗಳಿದ್ರು. ಅದರಲ್ಲಿ 33 ಜನ ಆಸ್ಪತ್ರೆಯಲ್ಲಿದ್ದಾರೆ, ಇನ್ನುಳಿದಂಥವ್ರು ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಆದೇಶವನ್ನು ನೀಡ್ತಾ ಇದ್ದಾರೆ.
ಸೊ ಏನು ಹೇಳ್ತಾರೆ, ಯಾವ ಆದೇಶ ಬರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಪತ್ರಿಕಾ ವರದಿಯ ಆಧಾರದ ಮೇಲೆ ಈಗ ಸ್ವಯಂ ಪ್ರೇರಿತ ಕೇಸನ್ನು ದಾಖಲು ಮಾಡಿಕೊಂಡು ವಿಚಾರಣೆಯನ್ನು ಒಳಪಡಿಸಿರುವಂಥ ಮುಖ್ಯ ನ್ಯಾಯಮೂರ್ತಿಗಳು 75 ಮಂದಿಗೆ ಗಾಯ ಅಂತ ಬರೆಯಲಾಗಿದೆ. ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ, ನೀವು ನೋಡಿದರೆ AG ಅವರು 56 ಗಾಯ ಅಂತಿದ್ದೀರಾ, ನಾವು ಪತ್ರಿಕೆಯಲ್ಲಿ ನೋಡಿದಾಗ 76 ಜನ ಇದ್ದಾರೆ, ಸೊ ಇಲ್ಲೆಲ್ಲೋ ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ಮಾಡಿಸೋಕೆ ಮುಂದಾಗ್ತಾ ಇದ್ದಾರೆ. ಬೆಳಗ್ಗೆಯೂ ಕೂಡ ವಿಚಾರಣೆಯನ್ನು ಮಾಡಿದ್ವಿ, ತದನಂತರ ಈಗ 2:30ಕ್ಕೆ ವಿಚಾರಣೆ ನಡೆಸೋದಾಗಿ ಹೇಳಿದ್ವಿ ನಾವು. ಸೊ ಆ ಸಂದರ್ಭದಲ್ಲಿ ಸ್ಟೇಟಸ್ ರಿಪೋರ್ಟನ್ನು ಕೇಳಿದ್ವಿ. ಪತ್ರಿಕೆಗಳಲ್ಲೆಲ್ಲ 75 ಮಂದಿಗೆ ಗಾಯ ಅಂತ ಬರೆಯಲಾಗಿದೆ, ನೀವು ನೋಡಿದರೆ 56 ಅಂತ ಹೇಳ್ತಾ ಇದ್ದೀರಾ. ಸರ್ಕಾರಕ್ಕೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ನ್ಯಾಯಮೂರ್ತಿಗಳು, ಸರ್ಕಾರಕ್ಕೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ನೋಟಿಸ್ ಅಂತಂದರೆ ಅದಕ್ಕೆ ವಿಚಾರಣೆಯನ್ನು ಈಗ ಮಂಗಳವಾರಕ್ಕೆ ಮುಂದೂಡಿಕೆಯನ್ನು ಮಾಡಿದ್ದಾರೆ. ಈಗ ಬರ್ತಾ ಇರುವಂಥ ಅಪ್ಡೇಟು, ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಮಂಗಳವಾರಕ್ಕೆ ಮುಂದೂಡಿಕೆಯನ್ನು ಮಾಡಿದ್ದಾರೆ.